ನೀವು ಮಾಡುವಂತ ಪೂರಿ ಸಾಫ್ಟ್ ಆಗಿ ಮತ್ತು ಉಬ್ಬುತ್ತಾ ಇಲ್ವಾ? ಹಾಗಿದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ. ಒಂದೊಂದು ಪೂರಿನೂ ಎಷ್ಟು ಚೆನ್ನಾಗಿ ಬಲೂನ್ ತರ ಉಬ್ಬುತ್ತೆ, ಹಾಗೆ ತಿನ್ನೋದಕ್ಕೂ ತುಂಬಾ ಮೃದುವಾಗಿದೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಈ ಪೂರಿಗಳನ್ನ ನಾನು ಬರೀ ಗೋಧಿ ಹಿಟ್ಟಿನಲ್ಲಿ ಮಾಡಿದ್ದೀನಿ. ಇದಕ್ಕೆ ಯಾವುದೇ ತರ ಮೈದಾ ಹಿಟ್ಟು ಮತ್ತು ರವೆನ ಬಳಸಿಲ್ಲ. ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ಬನ್ನಿ ಇವತ್ತಿನ ರೆಸಿಪಿನ ಶುರು ಮಾಡೋಣ. ಫಸ್ಟ್ ಹಿಟ್ಟು ನಾದಿ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ನಾನಿಲ್ಲಿ 1.5 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ. ಇದನ್ನ ನಿಧಾನಕ್ಕೆ ಜಲ್ದಿ ಹಿಡಿದು ತಗೊಳ್ಬೇಕು. ರುಚಿಗೆ ಸ್ವಲ್ಪ ಉಪ್ಪು, 1-2 ಪಿಂಚ್ ಆಗುವಷ್ಟು ಅಡುಗೆ ಸೋಡಾನ ಹಾಕಬೇಕು. ಇದನ್ನ ಹಾಕೋದ್ರಿಂದ ಪೂರಿ ಸಾಫ್ಟ್ ಆಗಿ ಚೆನ್ನಾಗಿ ಬರುತ್ತೆ. ಅರ್ಧ ಸ್ಪೂನ್ಗೂ ಕಡಿಮೆ ಸಕ್ಕರೆನ ಹಾಕಿದ್ದೀನಿ. ಇದರಿಂದ ಪೂರಿ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಇದನ್ನೆಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಕೊಡ್ಬೇಕು. ಹಾಗೆ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಚಪಾತಿ ಹಿಟ್ಟು ಎಲ್ಲ ಹೇಗ್ ನಾದ್ತೀವಲ್ವಾ, ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ಹಿಟ್ಟನ್ನು ನಾದಿ ರೆಡಿ ಮಾಡ್ಕೊಳ್ಬೇಕು. ನೋಡಿ, ನಾನಿಲ್ಲಿ ಹಿಟ್ಟು ಇಷ್ಟು ಗಟ್ಟಿಯಾಗಿ ನಾದಿದ್ದೀನಿ. ಕೈಗೆ 1-2 ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆನ ಹಾಕಿ ಹಿಟ್ಟು ಪುನಃ ಚೆನ್ನಾಗಿ ನಾದಬೇಕು. ಹಿಟ್ಟು ಎಷ್ಟು ಚೆನ್ನಾಗಿ ನಾದಿ ರೆಡಿ ಮಾಡ್ತೀವೋ ಪೂರಿನೂ ಸಹ ಅಷ್ಟೇ ಚೆನ್ನಾಗಿ ಸಾಫ್ಟ್ ಆಗಿ ಬರುತ್ತೆ. ಪೂರಿ ಹಿಟ್ಟು ಇಷ್ಟು ಗಟ್ಟಿಯಾಗಿ ನಾದಿ ರೆಡಿ ಮಾಡಿ ತಗೊಂಡಿದ್ದೀನಿ. ಹಾಗೆ ಇದನ್ನ 10-15 ನಿಮಿಷ ರೆಸ್ಟ್ ಮಾಡೋದಕ್ಕೆ ಬಿಡ್ಬೇಕು. ನಿಮ್ಗೆ ಟೈಮ್ ಇತ್ತು ಅಂದ್ರೆ ಇನ್ನು ಸ್ವಲ್ಪ ಜಾಸ್ತಿ ಹೊತ್ತು ಬಿಡಬಹುದು. ಈಗ 10 ನಿಮಿಷ ಆಗಿದೆ. ಕೈಗೆ ಸ್ವಲ್ಪ ಅಡುಗೆ ಎಣ್ಣೆನ ಹಾಕಿ ಪುನಃ ಒಂದ್ಸಲ ಹಿಟ್ಟನ್ನು ಚೆನ್ನಾಗಿ ನಾದಬೇಕು. ಈಗ ಇದರಿಂದ ಉಂಡೆಗಳನ್ನ ರೆಡಿ ಮಾಡಬೇಕು. ಇದರಿಂದ 3 ಭಾಗನ ಮಾಡ್ತೇನೆ. ಈ ರೀತಿ ಕಟ್ ಮಾಡೋದಕ್ಕಿಂತ ಮುಂಚೆ ಚಾಕುಗೆ ಸ್ವಲ್ಪ ಅಡುಗೆ ಎಣ್ಣೆನ ಹಚ್ಚಿ ಕಟ್ ಮಾಡಬೇಕು. ಟೈಮ್ ಇದ್ದಾಗ ಒಂದೊಂದು ಉಂಡೆನೂ ಸಪ್ರೇಟ್ ಆಗಿ ಮಾಡಬಹುದು, ಆದ್ರೆ ಅರ್ಜೆಂಟ್ ಇರುವಾಗ ಈ ತರ ಉಂಡೆಗಳನ್ನ ಮಾಡಿದ್ರೆ ಈಸಿ ಆಗುತ್ತೆ. ಒಬ್ರೆ ಪೂರಿನ ಲಟ್ಸಿ ಎಣ್ಣೆಯಲ್ಲಿ ಕರಿಬೇಕು ಅಂದ್ರೆ ಈ ಸ್ಟೆಪ್ ನ ಫಾಲೋ ಮಾಡಿ ಈಸಿಯಾಗಿ ಮಾಡಬಹುದು. ನಾನಿಲ್ಲಿ 2 ಉಂಡೆಗಳನ್ನ ಈ ರೀತಿ ರೆಡಿ ಮಾಡಿ ತಗೊಂಡಿದ್ದೀನಿ. ಇನ್ನು ಒಂದು ಹಾಗೆ ಇಟ್ಟಿದ್ದೀನಿ. ನಿಮ್ಗೆ ಉಂಡೆಗಳು ಯಾವ ಸೈಜ್ ಅಲ್ಲಿ ಬೇಕೋ ಆ ಸೈಜ್ ಅಲ್ಲಿ ಕಟ್ ಮಾಡಿ ತಗೊಳ್ಬಹುದು. ಕಟ್ ಮಾಡಿರುವಂತಹ ಉಂಡೆಗಳನ್ನ ನಿಧಾನಕ್ಕೆ ಈ ರೀತಿ ಪ್ರೆಸ್ ಮಾಡಿ ಒಂದು ಬೌಲ್ ಅಲ್ಲಿ ಇಟ್ಕೊಳ್ಬೇಕು. ನಾನಿಲ್ಲಿ ಪೂರಿ ಲಟ್ಸೋದಕ್ಕೆ ಅಡುಗೆ ಎಣ್ಣೆನ ಬಳಸಿದ್ದೇನೆ. ಇದನ್ನ ಒಂದೇ ಸಮನೆ ಲಟ್ಟಿಸ್ಬೇಕು. ತುಂಬಾ ಪ್ರೆಷರ್ ಹಾಕಿ ಲಟ್ಟಿಸೋದಕ್ಕೆ ಹೋಗ್ಬಾರ್ದು. ನಾವು ಪೂರಿನ ಯಾವಾಗ ಲಟ್ಟಿಸ್ಬೇಕಾದ್ರೂ ಒಂದ್ ಕಡೆ ದಪ್ಪ ಒಂದ್ ಕಡೆ ತೆಳು ಇರಬಾರ್ದು. ಒಂದೇ ಸಮನೆ ಲಟ್ಟಿಸ್ಬೇಕು. ಆಗ ಮಾತ್ರ ಪೂರಿಗಳು ಎಣ್ಣೆಯಲ್ಲಿ ಹಾಕಿದ್ರೆ ಚೆನ್ನಾಗಿ ಉಬ್ಬುತ್ತವೆ, ಹಾಗೆ ಸಾಫ್ಟ್ ಆಗು ಸಹ ಇರುತ್ತೆ. ನೋಡಿ, ನಾನಿಲ್ಲಿ ಈ ಸೈಜ್ ಅಲ್ಲಿ ಒಂದು ಉಂಡೆನ ತಗೊಂಡಿದ್ನಲ್ಲ, ಅದನ್ನ ಈ ರೀತಿ ಸ್ವಲ್ಪ ಹಸಿಟ್ಟು ಹಚ್ಚಿ ತಗೊಂಡಿದ್ದೀನಿ. ಈಗ ಇದನ್ನ ಚಪಾತಿ ಎಲ್ಲ ಹೇಗೆ ಲಟ್ಟಿಸ್ತೀವೋ ಹಾಗೆ ಇದನ್ನು ಸಹ ಲಟ್ಟಿಸಿ ರೆಡಿ ಮಾಡಿ ಇಟ್ಕೊಳ್ಬೇಕು. ನಾನಿಲ್ಲಿ ಒಟ್ಟಿಗೆ 3-4 ಪೂರಿಗಳನ್ನ ರೆಡಿ ಮಾಡಿ ಎಣ್ಣೆಯಲ್ಲಿ ಹಾಕಿ ಕರಿತೀನಿ. ಈಗ ಸ್ವಲ್ಪ ಚಾಕುಗೆ ಅಡುಗೆ ಎಣ್ಣೆನ ಹಚ್ಚಿ ಇದನ್ನ ಟ್ರಯಾಂಗಲ್ ಶೇಪ್ ಅಲ್ಲಿ ಕಟ್ ಮಾಡಿ ತಗೊಳ್ತೀನಿ. ಈ ತರ ಮಾಡಿದ್ರೆ ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ. ನಿಮ್ಮನೇಲೂ ಮಕ್ಕಳಿದ್ರೆ ಅವ್ರಿಗೂ ಸಹ ಈ ತರ ಒಂದ್ಸಲ ಮಾಡ್ಕೊಡಿ, ಅವರು ಸಹ ಇಷ್ಟಪಟ್ಟು ತಿಂತಾರೆ. ನೋಡಿ, ಸ್ಟವ್ ನ ಮೇಲೆ ಕಡಾಯಿಯಲ್ಲಿ ಅಡುಗೆ ಎಣ್ಣೆನೂ ಸಹ ಚೆನ್ನಾಗಿ ಕಾದಿದೆ. ಇದರಲ್ಲಿ ಒಂದೊಂದಾಗಿ ಲಟ್ಸಿರುವಂತಹ ಪೂರಿಗಳನ್ನ ಹಾಕಿ ಸ್ಟವ್ ನ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು 2 ಕಡೆ ಒಂದೇ ಸಮನೆ ಫ್ರೈ ಮಾಡಬೇಕು. ನೋಡಿ, ನಾನಿಲ್ಲಿ ನಿಮ್ಗೆ ಟ್ರಯಾಂಗಲ್ ಪೂರಿನೂ ಸಹ ಎಣ್ಣೆಗೆ ಹಾಕಿ ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ. ಒಂದೊಂದು ಪೂರಿನೂ ಸಹ ತುಂಬಾ ಚೆನ್ನಾಗಿ ಉಬ್ಬುತ್ತವೆ ಮತ್ತು ಅಷ್ಟೇ ಸಾಫ್ಟ್ ಆಗು ಸಹ ಇರುತ್ತೆ. ಫ್ರೆಂಡ್ಸ್, ನೀವು ಒಂದ್ಸಲ ಪೂರಿನ ಈ ವಿಧಾನದಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಿಮಗೆ ಇವತ್ತಿನ ಈ ರೆಸಿಪಿ ಇಷ್ಟವಾದಲ್ಲಿ ಲೈಕ್ ಮಾಡಿ. ಇನ್ನು ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇದರಿಂದ ಮತ್ತಷ್ಟು ಹೊಸ ರೆಸಿಪೀಸ್ ಮಾಡುವುದಕ್ಕೆ ಪ್ರೋತ್ಸಾಹ ಸಿಗುತ್ತೆ. ಸಿಗೋಣ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ. ಅಲ್ಲಿಯವರೆಗೂ ಟೇಕ್ ಕೇರ್ ಅಂಡ್ ಬೈ.